ಎಲ್ಲ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ನಮಸ್ಕಾರ. ವಿದ್ಯಾರ್ಥಿಗಳ ಇವತ್ತು ನಿಮ್ಮ ಎಕ್ಸಾಮ್ ಮುಗೀತು. ಆನ್ಸರ್ ಯಾವ್ದಕ್ಕೆ ಯಾವ್ದು ಕರೆಕ್ಟ್ ಆಗಿದೆ ಅಂತ ಇವತ್ತಿನ ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಮತ್ತು ಅದ್ರ ಜೊತೆಗೆ ನೀವು 4 ಮಾರ್ಕ್ಸ್ ಕ್ವಶನ್ಗೆ ಎಷ್ಟು ಆನ್ಸರ್ ಅನ್ನ ಬರಿಬೇಕು ಅಂತ ಕೂಡ ತಿಳಿಸ್ಕೊಡ್ತೀನಿ. ಅಂದ್ರೆ ನಿಮ್ಗೂ ಕೂಡ ಕನ್ಫರ್ಮೇಶನ್ ಆಗುತ್ತೆ ಎಷ್ಟೆಲ್ಲ ಬರ್ದಿದೀವಿ, ಮಾರ್ಕ್ಸ್ ಕೊಡ್ತಾರಾ ಇಲ್ವಾ ಅಂತ ಕನ್ಫರ್ಮ್ ಆಗುತ್ತೆ. ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ತುಂಬಾ ಯೂಸ್ ಆಗುತ್ತೆ. ಮೊದಲನೇ ಆನ್ಸರ್ ಬಂದ್ಬಿಟ್ಟು ಸೀತೆ. ಇನ್ನು ಎರಡನೇದು ಅಂಗದ ಮೇಲೆ ಲಿಂಗ ಧರಿಸಿದವನು. ಇನ್ನು ಕ್ವಶನ್ ನಂಬರ್ 3 ನೋಡೋದಾದ್ರೆ ಗಂಡನ ಕರ್ತವ್ಯ. 4ನೇ ಕ್ವಶನ್ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಕ್ವಶನ್ ಯಾವ ತರ ಇರ್ಬೇಕಾಗಿತ್ತು ಅಂದ್ರೆ ದುರ್ಗಂಧ ಬೀರುವುದು ಯಾವುದು ಆಗ್ಬೇಕಾಗಿತ್ತು. ಬಟ್ ದುರ್ಗಂಧ ಬಿಡದಿರುವುದು ಯಾವುದು ಅವರೇ ಟ್ವಿಸ್ಟ್ ಮಾಡಿ ಕೇಳಿರ್ಬೇಕು. ಇದರ ಆನ್ಸರ್ ಊರ ಹಂದಿ ಅಂತ ಹೇಳ್ತಾ ಇದಾರೆ. ಮತ್ತು 5ನೇ ಕ್ವಶನ್ ಆನ್ಸರ್ ಬಂದ್ಬಿಟ್ಟು ತಾಯಿ. ಮತ್ತು 6ನೇದ್ದು ಕಮಲಾ ಮೇಡಮ್ ಮತ್ತು ಮುದ್ದೇಗೌಡ. ಮತ್ತು 7th ಒನ್ ಆನ್ಸರ್ ನೋಡೋದಾದ್ರೆ ಇಕಾಲಜಿಸ್ಟ್ ಆಪ್ಷನ್. ಮತ್ತು 9ನೇದು ನೋಡೋದಾದ್ರೆ ಡಿಪಾರ್ಟ್ಮೆಂಟ್ಗಳ ಮಧ್ಯದ ಹೊಂದಾಣಿಕೆಯ ಕೊರತೆ. ಇನ್ನು ಕ್ವಶನ್ ನಂಬರ್ 10 ನೋಡೋದಾದ್ರೆ ಶಿಕಾರಿ ಗಂಡಿ. ಇನ್ನು ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಆ ರಿಸಲ್ಟ್ ಅಪ್ಡೇಟ್ ಕೂಡ ನಮ್ಮ ಚಾನಲ್ ಅಲ್ಲಿ ಬರ್ತಾ ಇರುತ್ತೆ, ನಿಮಗೆ ತುಂಬಾನೇ ಯೂಸ್ಫುಲ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ಅಪ್ಡೇಟ್ ಕಳಿಸ್ತಿರ್ತೀನಿ, ಯೂಸ್ಫುಲ್ ಆಗುತ್ತೆ. ಇನ್ನು ಯಾರ್ಯಾರು ಲೈಕ್ ಹಾಕಿಲ್ಲ ತಪ್ಪದೆ ಲೈಕ್ ಹಾಕಿ. ಇನ್ನು ಬಿಟ್ಟ ಸ್ಥಳ ನೋಡೋದಾದ್ರೆ 11ನೇದು ಬಂದ್ಬಿಟ್ಟು ಚಹಾ ಗಿಡ. ವಾಲ್ಪರೈ ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದವು. ಇನ್ನು 12th ಒನ್ ಆನ್ಸರ್ ದ್ವೀಪ ಜೀವಿಗಳಾಗಿ. ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ದ್ವೀಪ ಜೀವಿಗಳಾಗಿ ಉಳಿಯಬೇಕಾಗುತ್ತದೆ. ಇನ್ನು 13th ಒನ್ ನೋಡೋದಾದ್ರೆ ಮಗು. 14th ಒನ್ ವಾತ್ಸಾಯನ. ಇನ್ನು 15th ಒನ್ ಬಂದ್ಬಿಟ್ಟು ಚಂದ್ರಭವನ. ಇದು ಹೊಂದಿಸಿ ಬರೆಯದಿ ನೋಡೋದಾದ್ರೆ ಪುರಂದರ ದಾಸರು ಕೀರ್ತನೆ. ಬೆಳಗುಜಾವ ಮುಕ್ತಕಂಠ. ಶಿಲುಬೆ ಏರಿದ್ದಾನೆ, ಇದು KS ನಿಸಾರಮ್ಮದವರದು. ಮತ್ತು ಚಿಟ್ಟೆ ಮತ್ತು ಜೀವಯಾನ. ಹತ್ತಿ ಚಿತ್ತ ಮತ್ತು ಸುಕನ್ಯಾ ಮಾರುತಿಯವರು ಒಮ್ಮೆ ನಗುತ್ತೇವೆ. ಇನ್ನು ಮುಂದಿನ ಕ್ವಶನ್ಗಳೆಲ್ಲ ನೀವು ನೋಡೇ ಇರ್ತೀರಾ, ಓದಿರ್ತೀರಾ, ಬರೆದಿರ್ತೀರಾ. ಬಟ್ ಎಷ್ಟು ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ ಅಂದ್ರೆ ಇಲ್ಲಿ ಮುಂದೆ ನೋಡೋದಾದ್ರೆ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ ಅಂತ ಇರುತ್ತಲ್ಲ, ಅದರಲ್ಲಿ ನೀವು ಅಕ್ಯುರೇಟ್ ಆಗಿ ಚಾಪ್ಟರ್ ನೇಮನ್ನ ಮೆನ್ಷನ್ ಮಾಡಿರ್ಬೇಕು ಮತ್ತು ರೈಟರ್ ನೇಮನ್ನ ಕೂಡ ಬರೆದಿರ್ಬೇಕು. ಅಂದ್ರೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸಂದರ್ಭದಲ್ಲಿ ಒಂದಷ್ಟು ಹಾಕ್ಬಿಟ್ಟು ಸ್ವಾರಸ್ಯದಲ್ಲಿ ಏನಾದ್ರೂ ಬರೆದೇ ನಡೆಯುತ್ತೆ. ಅಂದ್ರೆ ಅದ್ರ ಬಗ್ಗೆ ರಿಲೇಟೆಡ್ ಆಗಿದ್ದೇ ಇರಬೇಕು, ಬಟ್ ಸಂದರ್ಭನೂ ಕರೆಕ್ಟ್ ಹಾಕಿರ್ಬೇಕು. 4th ಒನ್ ಕ್ವಶನ್ಗೆ ನೀವು ಹಾಫ್ ಪೇಜ್ ಆದ್ರೂ ಬರಿಬೇಕು. ಅಟ್ಲೀಸ್ಟ್ ಹಾಫ್ ಪೇಜ್ ಅಂದ್ರೆ ಅದರಲ್ಲಿ ಪಾಯಿಂಟ್ಸ್ಗಳು ಇಂಪಾರ್ಟೆಂಟ್ ಆಗಿರ್ಬೇಕು. ಬಟ್ ನಿಮ್ಗೆ ಅಷ್ಟೊಂದು ಅಕ್ಯುರೇಟ್ ಇರ್ಲಿಲ್ಲ ಅಂದ್ರೆ ಜಾಸ್ತಿ ಬರೀರಿ, ಅಂದ್ರೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಬರೀರಿ ಅಂತಲ್ಲ, ಆಲ್ರೆಡಿ ಬರ್ದಿದ್ದೀರಾ, ಬರೆಯೋದೇನು ಇಲ್ಲ, ಬಟ್ ಮಾರ್ಕ್ಸ್ ಸಿಗುತ್ತೆ. ಎಷ್ಟು ಬರ್ದಿದ್ದೀರಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಇದು ಬಟ್ಟೆ, ವಸ್ತ್ರ ಮತ್ತು ಅರಿ ಅಂದ್ರೆ ತಿಳ್ಕೊಳ್ಳೋದಾಗುತ್ತೆ. ಇವೆಲ್ಲ ಬರ್ದಿರ್ತೀರ. ಪ್ರಬಂಧ ಬರೆಯೋದು 1.5 ಪೇಜ್ ಬರೆದ್ರೆ ಸಾಕು. 1.5 ಪೇಜ್ ಬರೆದ್ರೆ ಚೆನ್ನಾಗಿ ಕೊಡ್ತಾರೆ. 1-2-3 ಪಾಯಿಂಟ್ ಅನ್ನ ಬರೆದ್ರೆ ಮಾರ್ಕ್ಸ್ ಸಿಗುತ್ತೆ, ಫುಲ್ ಮಾರ್ಕ್ಸ್ ಸಿಗುತ್ತೆ. ಬಟ್ ಇದು ಲೆಟರ್ ರೈಟಿಂಗ್ ಏನಿದೆಯಲ್ಲ, ಇದಂತೂ ಚೆನ್ನಾಗಿ ಬರೆದಿರ್ಬೇಕು, ಅಂದ್ರೆ ಮಾರ್ಕ್ಸ್ ಸಿಗುತ್ತೆ. ಎಲ್ಲ ಯಾವ ಸೈಡ್ ಅಲ್ಲಿ ಹಾಕ್ಬೇಕು ಆ ಸೈಡ್ ಹಾಕಿದ್ರೆ ಸಿಗುತ್ತೆ.